ನಮಸ್ತೆ ಚಾಮರಾಜನಗರ. ಪ್ರೊಫೆಸರ್ ಡಾಕ್ಟರ್ ಜಯಣ್ಣ BR ರವರು, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಾಮರಾಜನಗರ. ಈ ನಮ್ಮ ಹಸಿರು ಪಡೆಯ ಚಾನಲ್ಗೆ ಪ್ರೊಫೆಸರ್ ಅವರಿಗೆ ತುಂಬು ಹೃದಯದ ಸ್ವಾಗತ. ಸರ್, ನೀವು ರಿಸರ್ಚ್ ಮಾಡ್ತಾನೆ ಇದ್ರ ಬಗ್ಗೆ ತಿಳ್ಕೊಂಡು ಮಾಡೋ ಇಂಟ್ರೆಸ್ಟ್ ತಗೊಂಡು ಬರ್ತಾ ಇದ್ದೆ ಅಂತ ಹೇಳಿದ್ರಿ. ಈ ತಾಳೆಗರಿ ಬಗ್ಗೆ ನಿಮ್ಗೆ ರಿಸರ್ಚ್ ಮಾಡೋವಾಗಿಂದನೂ ಇಂಟ್ರೆಸ್ಟ್ ಇತ್ತು. ನೀವು ಇತಿಹಾಸ ವಿಭಾಗದವ್ರು ಇರೋದ್ರಿಂದ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬಂತ ನಿಮಗೆ, ಅಥವಾ ಹೇಗೆ? ಖಂಡಿತ ಮೇಡಮ್. ಇದು ನಾನು ಚಾಮರಾಜನಗರ ಜಿಲ್ಲೆ ವೀರಶೈವ ಮಠಗಳು ಅಂತೇಳಿ PhD ನನ್ನ ಟಾಪಿಕ್ಕು. ಅದನ್ನು ಅಧ್ಯಯನವನ್ನು ಮಾಡುವಂಥ ಸಂದರ್ಭದಲ್ಲೇ ಬಹುತೇಕ ದೇವಸ್ಥಾನಗಳು ಮಠಮಾನ್ಯಗಳ ಬಗ್ಗೆ ಹೋದಾಗ ಈ ತಾಳೆಗರಿಗಳನ್ನೆಲ್ಲ ಕೊಡ್ತಾಯಿದ್ರು. ಈ ತಾಳೆಗರಿಗಳಲ್ಲಿ ಇರ್ತಕ್ಕಂಥ ವಿಚಾರಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥ ಒಂದು ಕ್ರಿಯೇಟಿವ್ ಮೈಂಡ್ ಫಸ್ಟ್ ಬಂದಿದ್ದೆ ನನಗೆ ಅಲ್ಲಿ. ಏನಿರ್ಬೋದು ಅಂತೇಳಿ, ಬಹುಶಃ ಅದು ಹಳೆಗನ್ನಡದಲ್ಲಾಗ್ಬೋದು, ಪೂರ್ವದಲ್ಲನ್ನಡ ಆಗ್ಬೋದು, ಸಂಸ್ಕೃತ ಆಗ್ಬೋದು, ಪಾಳಿ ಆಗ್ಬೋದು, ಪ್ರಾಕೃತ ಭಾಷೆ ಆಗ್ಬೋದು, ಯಾವುದೇ ಭಾಷೆಯಲ್ಲಾದರೂ ಕೂಡ ಇರ್ತಕ್ಕಂಥದ್ದಾಗಿರ್ಬೋದು. ಆಗ ನಾನು PhD ಮಾಡುವಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವುಗಳು ಕೂಡ ನನಗೆ ಕಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಭಾಳ ಮುಖ್ಯವಾಗಿ ನಮ್ಮ ಮೈಸೂರಿನಲ್ಲಿರ್ತಕ್ಕಂಥ ಕುಂದೂರು ಮಠದ ಶ್ರೀಗಳಾದಂಥ ಶರತ್ಚಂದ್ರ ಸ್ವಾಮೀಜಿಗಳು ನನಗೆ ಆಶೀರ್ವಾದ ಮಾಡಿ, ಇಲ್ಲ ನೀನು ಮಾಡ್ಬೋದು ಇಂಥ ಒಂದು ಕೆಲಸ ಕಾರ್ಯಗಳಿಗೆ ಅಂಥೇಳಿ ನನಗೆ ಪ್ರೋತ್ಸಾಹವನ್ನು ಕೊಟ್ಟರು. ಅದಾದ ನಂತರ ನಾನು PhDಯನ್ನು ಮುಗಿಸಿ, ಅವರ ಒಂದು ಆಶೀರ್ವಾದದಿಂದನೇ PhDಯನ್ನು ಕೂಡ ಮುಗಿಸಿದ ನಂತರ ಇತ್ತೀಚೆಗೆ ಭಾರತ ಸರ್ಕಾರ ಜ್ಞಾನ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳವರ ಒಂದು ಆದೇಶದ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ, ಇಡೀ ದೇಶದಾದ್ಯಂತ, ಮುಖ್ಯವಾಗಿ ಇಡೀ ದೇಶದಾದ್ಯಂತ ಕರ್ನಾಟಕದಲ್ಲಿ ಶ್ರೀಮತಿ ಶಾಲಿನಿ ರಜನೀಶ್ ಮೇಡಮ್ ಅವರು ಎಲ್ಲ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳನ್ನು ಕರೆದು ಈ ಥರ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ತಾಳೆಗರಿಗಳು, ಹಸ್ತಪ್ರತಿಗಳು ಮತ್ತು ಶಾಸನಗಳು ಅಥವಾ ಕೈಬರಹದ ದಾಖಲೆಗಳು ಇವುಗಳನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಕುಲಪತಿಗಳಿಗೆ ಹೇಳಿದಾಗ, ನಮ್ಮ ಕುಲಪತಿಗಳು ಕಳೆದ ಡಿಸೆಂಬರ್ನಲ್ಲಿ ನಮ್ಮ ಕಾಲೇಜಿಗೆ ಒಂದು ವಸ್ತು ಪ್ರದರ್ಶನದ ಕಾರ್ಯಕ್ರಮಕ್ಕೆ ಬಂದಿದ್ದಂಥ ಸಂದರ್ಭದಲ್ಲಿ ನನ್ನ ಒಂದು ಇಂತಹ ಒಂದು ತಾಳೆಗರಿಗಳು, ಹಸ್ತಪ್ರತಿಗಳನ್ನು ಸಂಗ್ರಹ ಮಾಡಿರ್ತಕ್ಕಂಥದ್ದನ್ನು ನೋಡಿ ಅವರು ನನಗೆ ಇದನ್ನು ಪ್ರಧಾನ ಮಂತ್ರಿ ಅಭಿಯಾನಕ್ಕೆ ಮುಂಚೆನೇ ನೀವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊತಾ ಇದ್ರಿ, ನಿಮ್ಮ ಇಂಟ್ರೆಸ್ಟ್ ಇಂದ ನೀವು ಮಾಡ್ತಾ ಇದ್ರಿ. ಆಮೇಲೆ ಅದಾದ ನಂತರ ಅವರು ನನ್ನನ್ನು ಸರ್ಕಾರದ ಒಂದು ಇದನ್ನು ನೀವು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ನನಗೆ ಆದೇಶವನ್ನು ಮಾಡಿದ್ರು. ಆ ಆದೇಶದ ಹಿನ್ನೆಲೆಯಲ್ಲಿ ನಾನು ರಜಾ ದಿನಗಳಲ್ಲಿ ಇಂಥ ಒಂದು ಕೆಲಸವನ್ನು ಮಾಡಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಬಹುತೇಕ 5 ತಾಲೂಕುಗಳಿಗೂ ಕೂಡ ನಾನು ಸಂಪರ್ಕ ಮಾಡಿ ಕಡಿಮೆ ಅವಧಿಯಲ್ಲಿ ಸುಮಾರು 40ರಿಂದ 50 ತಾಳೆಗರಿಗಳನ್ನು ಸಂಗ್ರಹವನ್ನು ಮಾಡಿದ್ದೀನಿ. ಇನ್ನೂ ಕೂಡ ನನಗೆ ಹೆಚ್ಚಿನ ಒಂದು ಸಮಯಾವಕಾಶ ಸಿಕ್ಕಿದ್ರೆ ಖಂಡಿತ ಇಡೀ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತಾಳೆಗರಿಗಳು ಅಥವಾ ಹಸ್ತಪ್ರತಿಗಳಾಗ್ಬೋದು ಅಥವಾ ಕೈಬರಹ ದಾಖಲೆಗಳಾಗ್ಬೋದು, ಒಳ್ಳೆ ರೀತಿಯಲ್ಲಿ ಇದೆ, ಯಾವುದು ಹಾಳಾಗಿಲ್ಲ. ಇಲ್ಲ, ಕೆಲವು ಹಾಳಾಗಿದ್ದನ್ನು ನಾನು ಈ ಹಂತ, ಈಗ ಉದಾಹರಣೆಗೆ ನಿಮಗೆ ಇದು ಈಗ ತೋರಿಸ್ತಕ್ಕಂಥದ್ದು ಏನಿದೆ, ಇದು ಈಗಿರಲಿಲ್ಲ, ಇದು ಭಾಳಷ್ಟು ನಿಮಗೆ ಹಾಳಾಗಿ ಆ ನಂತರ ಅದನ್ನು ನಾನು ತಂದು ಕ್ಲೀನ್ ಮಾಡಿ ಅದನ್ನು ಕ್ಲೀನ್ ಮಾಡ್ಕೊಬಂದು ಈ ರೀತಿ ನಾನು ನಿಮಗೆ ಈಗ ತೋರಿಸ್ತಕ್ಕಂಥದ್ದೇನಿದೆ ಅದು ಆಗಿರಲಿಲ್ಲ. ಭಾಳಷ್ಟು ಹಾಳಾಗಿರೋ ಥರದಲ್ಲಿ ಹಾಳಾಗಿರ್ತಕ್ಕಂಥದ್ದೆಲ್ಲನೂ ಬೇರೆ ಇಟ್ಟಿದ್ದೀನಿ ನೋಡಿ, ಈ ಥರ ಇರ್ತಕ್ಕಂಥದ್ದು. ಅಂದರೆ ಈ ತಾಳೆಗರಿಗೆ ನೀರು ಬಿದ್ದರೂ ಏನೂ ಆಗಲ್ಲ? ನೀರು ಬಿದ್ದರೆ ಹೊರಟಾಗುತ್ತೆ ಮೇಡಮ್, ನೀರು ಬಿದ್ದರೆ ಹೋಗುತ್ತೆ. ಕೆಲವೊಂದು ಏನು ಮಾಡಿದ್ದಾರೆ, ಈ ಥರ ಬಟ್ಟೆ, ಕೆಂಪು ಬಟ್ಟೆಯಲ್ಲಿ ಇದನ್ನು ಸಾಮಾನ್ಯವಾಗಿ ಕಟ್ತಿರ್ತಾರೆ, ರೇಷ್ಮೆ ಬಟ್ಟೆ ಮತ್ತು ತುಂಬ ಥಿಕ್ನೆಸ್ ಇರ್ತಕ್ಕಂಥ ಬಟ್ಟೆ, ಅದರಲ್ಲಿ ಕಟ್ಟಿರ್ತಾರೆ, ಧೂಳು ಬರಬಾರ್ದು ಅಂತೇಳಿ. ಆದರೂ ಕೂಡ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥ ಹುಳ ಬಂದು ಎಲ್ಲ ತಿಂದಿರ್ತಕ್ಕಂಥದ್ದು, ಇದನ್ನೆಲ್ಲವನ್ನು ಕ್ಲೀನ್ ಮಾಡಿ ಆ ನಿಟ್ಟಿನಲ್ಲಿ ನನಗೆ ನಮ್ಮ ಶ್ರೀಮತಿಯವರು ಕೂಡ ಅದಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಯಾಕೆಂದರೆ ನಾನು ಸಂಗ್ರಹ ಮಾಡ್ಕೊಬಂದು ಆನಂತರದ ದಿನಗಳಲ್ಲಿ ಅವುಗಳನ್ನು ಕ್ಲೀನ್ ಅದನ್ನು ಬಟ್ಟೆಗಳಿಗೆ ಕ್ಲೀನ್ ಮಾಡಿ, ಆ್ಯಕ್ಚುಲಿ ನಿಜವಾಗಿ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಇದಕ್ಕೆ ಕೆಮಿಕಲ್ ಹಾಕಿ ಎಲ್ಲ ಮಾಡಿದಾಗ ನಿಮಗೆ ಸಂಪೂರ್ಣವಾಗಿ ಅದು ಏನಿದೆ ಅಂತ ಗೊತ್ತಾಗುತ್ತೆ. ಬಟ್ ನಾವು ಅಷ್ಟು ಪ್ರಯತ್ನವನ್ನು ಮಾಡಿಲ್ಲ. ನಾವು ಬರ್ತಕ್ಕಂಥ ಬಿಳಿ ಬಟ್ಟೆ ತೊಗೊಂಡು ನಾನು ಮತ್ತು ನಮ್ಮ ಮಡದಿ ಇಬ್ಬರು ಕೂಡ ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ಜೋಪಾನವಾಗಿ ಇವತ್ತು ಹಿಂಗೆ ಇಟ್ಕೊಂಡಿದ್ದೀವಿ. ಆಮೇಲೆ ಅಲ್ಲಿ ತಂದಿರ್ತಕ್ಕಂಥದ್ದು ಆ ರೀತಿ ಇರೋದಿಲ್ಲ, ಹಾಳಾಗಿರೋ, ನಾನು ತರಬೇಕಾಗಿತ್ತು, ಹಾಳಾಗಿರೋದು ನಿಮ್ಗೆ ತೋರಿಸ್ಬೇಕಾಗಿತ್ತು. ಬಟ್ ಹಾಳಾಗಿರ್ತಕ್ಕಂಥದ್ದು ಏನಾಗಿದೆ ಅಂದರೆ ಎಲ್ಲ ಹರಿದೋಗಿರ್ತದೆ, ತುಂಬ ಡಸ್ಟ್ ಇರ್ತದೆ, ಕೊಳ ಇರ್ತದೆ, ಕೂತ್ಕೊಂಡಿರ್ತದೆ, ಎಲ್ಲೋ ಒಂದು ಕಡೆ ಇಟ್ಬಿಟ್ಟಿರ್ತಾರೆ. ಅದನ್ನು ನಾವೇನು ಮಾಡಿದ್ವಿ, ಇಲ್ಲಿ ತಂದು ವೈಟ್ ಬಟ್ಟೆಲೆ ಅದನ್ನು ಕ್ಲೀನ್ ಮಾಡ್ಬೇಕು ಮೇಡಮ್. ಬೇರೆ
ಕಲರ್ ಬಟ್ಟೆಲ್ಲ ಇದು ಮಾಡೋದು ನಿಮ್ಗೆ ಕೊಳ ಹೋಗಿದೇನಂತೂ ಕೂಡ ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ. ಇಲ್ಲಿರ್ತಕ್ಕಂಥ ತಾಳೆಗರಿಗಳೆಲ್ಲ ಅರ್ಧ ತಗೊಂಡು ಹೆಚ್ಚು ಕಡಿಮೆ ಇದಕ್ಕೆ ಕಾಲಾವಕಾಶಗಳು ತುಂಬ ಬೇಕು. ಹೌದು, ಇದಕ್ಕೆ ತುಂಬಾ ಸಮಯ ಬೇಕು. ತುಂಬ ಸಮಯ ಬೇಕು. ಅದೆಲ್ಲ ಮಾಡಿದ್ದೀವಿ. ಹ್ಮ್. ಆದರೆ ಈ ಥರ ಕೈ ಬರಹ ದಾಖಲೆಗಳೇನಿದ್ದಾವೆ ಹಾ ಸರ್, ಇವುಗಳಿಗೆ ಅಷ್ಟೊಂದು ಸಮಯ ಏನು ತಗೊಳ್ಳೋದಿಲ್ಲ. ಹಿಡಿಯೋದಿಲ್ಲ. ಇದು ಆ, ಪೇಪರ್ ಎಲ್ಲ ಏನು ಆಗೋದಿಲ್ವಾ ಸರ್? ಆಗಿಲ್ಲ ಮೇಡಮ್, ಏನೂ ಹಾ. ಆಗಿಲ್ಲ. ಹಾ. ಮತ್ತು ಇದು ಆ ಕಾಲದಲ್ಲಿ ತಾಳೆಗರಿಯಲ್ಲಿ ಕೊನೆಯಲ್ಲಿ ಇರ್ತಕ್ಕಂಥ ಇದು ಅಂತ ಹೇಳ್ತಾರೆ. ಪೇಪರು ಅಲ್ಲ ಇದು, ಹಾ. ಪೇಪರ್ ರೀತಿಯಲ್ಲೇ ತಾಳೆಗರಿಯಲ್ಲೇ ತಾಳೆ ಇದು ಲಾಸ್ಟಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಸ್ವಾಮೀಜಿ. ಓಕೆ, ಇದು ಬಟ್ ಅದು ನನಗೂ ಅದರ ಕೂಡ ಅದು ಮೂಲನೇ. ಹಾ. ಅದೇ ಆಗಿರ್ತಕ್ಕಂಥದ್ದು. ಆ, ಅಂದ್ರೂ ಅಕ್ಷರಗಳೆಲ್ಲ ಇನ್ನೂ ನೋಡಿ, ಅಷ್ಟೇ ಕಂಪ್ಯೂಟರ್ ನೀಟಾಗಿದೆ. ಕಾಲದಲ್ಲಿ ಇರ್ತಕ್ಕಂಥ ಅಕ್ಷರಗಳು ಕೂಡ ಇವತ್ತು ಎಷ್ಟು ಇದನ್ನ ಚೆನ್ನಾಗಿದೆ. ಮಾಡೋಕ್ಕಾಗಲ್ಲ. ಹೌದು, ಎಷ್ಟು ನೀಟಾಗಿ ಮತ್ತೆ ಟೈಪ್ ಒಂದೇ ಮಾಡಿರೋ ತರ ಒಂದೇ ಕಾಣಿಸ್ತಾ ಇದೆ. ಲೈನಲ್ಲಿದೆ, ಒಂದೇ ಇದಿರ್ತಕ್ಕಂಥದ್ದು. ಒಂಚೂರು ವ್ಯತ್ಯಾಸ ಇಲ್ಲ. ಎಷ್ಟು ಚೆನ್ನಾಗಿದೆ. ಒಂದು ಲೈನು ಪ್ರತಿಯೊಂದು ಕೂಡ ವ್ಯತ್ಯಾಸ ಇರಲ್ಲ ಸರ್, ಅದು ಒಂದೇ ಅದೇ ತರ ಇರ್ತಕ್ಕಂಥದ್ದು. ಮತ್ತೆ ಆಗಿನ ಕಾಲದಲ್ಲಿ ಪೆನ್ನು ಇರ್ತಿರ್ಲಿಲ್ಲ, ಇಲ್ಲ, ಅವರು ಗರಿಗಳಲ್ಲೇ ಗರಿಗಳಲ್ಲೇ ಬರೆದಿರ್ತಕ್ಕಂಥದ್ದು ಪಕ್ಷಿ ಅಂತ ಗರಿಗಳಲ್ಲಿ ಹೇಳಿದ್ದಾರೆ. ಬರ್ದಿರೋದು. ಯಾವುದೂ ಕೂಡ ಒಂದು ಸಣ್ಣ ಲೈನು ಕೂಡ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇಲ್ಲ, ಒಂದೇ ತರ ಅವರ ಪ್ರಿಂಟ್ ಬರವಣಿಗೆ ಮಾಡ್ದಂಗೆ ಇದೆ. ಎಸ್, ಇದು ಕುಂತೂರು ಮಠದ ಸ್ವಾಮೀಜಿ ಕೊಟ್ಟಿರ್ತಕ್ಕಂಥದ್ದು. ಹಾ ಸರ್. ಹಾಗೇನೆ ಇವೆಲ್ಲವೂ ಅಷ್ಟೇ ಮೇಡಮ್. ಇಲ್ಲಿ ಪ್ರತಿಯೊಂದು ನೋಡಿ, ಇದು ತುಂಬ ಹಾಳಾಗಿತ್ತು. ಇದು ಹೆಚ್ಚು ಕಮ್ಮಿ 1 or 2 days ಇದನ್ನು ನಾವು ಇದು ಮಾಡಿದ್ವಿ. ಮರೆಯಲ್ಲ ಸ್ವಾಮೀಜಿ ಕೊಟ್ಟಿರ್ತಕ್ಕಂಥದ್ದು. ಓಕೆ. ಇಲ್ಲಿ ನೋಡಿ, ಇಲ್ಲಿ ಇದು ಹೇಗಿದೆ ಅಂದರೆ ಏನಿದೆ ಅಂತಲೇ ಗೊತ್ತಿರೋದಿಲ್ಲ ಇಲ್ಲಿ ಒಳಗಡೆ. ಅಷ್ಟು ಹಾಳಾಗಿರ್ತಕ್ಕಂಥದ್ದನ್ನು ನಾವು ಸಂಗ್ರಹ ಮಾಡಿ ಈಗ ನೀವು ಹೇಳಿದ್ರೆ ಓದೋಕ್ಕಾಗತ್ತಾ ಇದು ಅಂತಂದ್ರಲ್ಲ, ಅದೇ ಕೇಳಿದ್ದು. ತುಂಬ ಕಷ್ಟ, ತುಂಬಾ ಕಷ್ಟ ಇದು. ಹೌದು, ಇದನ್ನೇನು ಮಾಡ್ತಾರೆ ಅಂದರೆ ಸರ್, ಈಗ ಡಿಜಿಟಲೀಕರಣದಲ್ಲಿ ಇದು ಒಂದು ಕಾಪಿಯನ್ನು ಹಾಕಿದ್ರೆ ನಿಮಗೆ ಹೆಚ್ಚು ಕಮ್ಮಿ ಇದರಲ್ಲಿ 100-200 ಕಾಪಿ ಇರ್ತವೆ. ಒಂದು ಕಾಪಿ ಹಾಕಿದ್ರೆ ನಿಮಗೆ ಇವತ್ತು ಡಿಜಿಟಲೀಕರಣದಲ್ಲಿ ಸಂಪೂರ್ಣವಾಗಿ ಅದರಲ್ಲಿ ಏನಿದೆ ಮಾಹಿತಿ ಅಂತಕ್ಕಂಥದ್ದು ನಮಗೆ ಗೋಚರ ಆಗುತ್ತೆ. ಸರ್, ಸುಮಾರು ಎಷ್ಟು ಸಮಯದಿಂದ ಇದನ್ನೆಲ್ಲ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ನಮ್ಮ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ನೀವು? ಕಳೆದ ನವಂಬರಿಂದ ಮೇಡಮ್, ನವಂಬರಲ್ಲಿ ಡಿಸೆಂಬರಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈಗ ಕಳೆದ 4-5 ತಿಂಗಳಿಂದ ಕೂಡ ಇದನ್ನು ಸಂಗ್ರಹ ಮಾಡಿದ್ದೀನಿ. ಜೊತೆಗೆ ನನಗೆ ಮುಖ್ಯವಾಗಿ ಎಲ್ಲೆಲ್ಲಿ ಸಿಕ್ಕಿದೆ ಅಂದರೆ ಮರೆಯಲ್ಲದ ಮಠ, ಮರೆಯಲ್ಲ ಮಠ, ಕುಂತೂರು ಮಠ, ಆಮೇಲೆ ಪಡಗೂರು ಮಠ, ಕಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಮಠ, ಮೂಡ್ಗೂರು ಮಠ, ಚಿಲುಕವಾಡಿ ಮಠ, ಚಿಲುಕವಾಡಿಲಿ ಶಂಭುಲಿಂಗ ಕ್ಷೇತ್ರ ಇದೆಯಲ್ಲ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು, ಆಮೇಲೆ ಉರುಳಿನಂಜನಪುರದಲ್ಲಿ ಸಿಕ್ಕಿರ್ತಕ್ಕಂಥದ್ದು, ಆಮೇಲೆ ಅದ್ರ ಜೊತೆಗೆ ಕುದೇರು ಮಠದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಹೀಗೆ ಈಗ ಸರ್ಕಾರದ ಉದ್ದೇಶ ಏನಪ್ಪ ಅಂತಂದರೆ ಅಲ್ಲಿ ಇರ್ತಕ್ಕಂಥ ಇತಿಹಾಸದ ಹರಿವನ್ನು ಜೊತೆಗೆ ಮುಂದಿನ ಪೀಳಿಗೆಗೆ ಇದ್ರ ಬಗ್ಗೆ ತಿಳಿಸುವಂಥ ಒಂದು ಮುಖ್ಯ ಉದ್ದೇಶ. ಭಾರತ ಇತಿಹಾಸ ಆಗ್ಬೋದು, ಕರ್ನಾಟಕ ಇತಿಹಾಸ ಆಗ್ಬೋದು, ಸ್ಥಳೀಯ ಇತಿಹಾಸ. ಈಗ ನಾವು ಚಾಮರಾಜನಗರ ಹರಿಕೊಟಾರ ಅಂತ ಹೇಳ್ತಾ ಇದ್ದೀವಿ. ಎಲ್ಲರೂ ಹೇಳ್ಕೊಂಬಂದಿರೋದೇ ಅದು. ಯಾವುದಲ್ಲಾರು ಇಷ್ಟು ನನ್ನ ಸಿಕ್ಕಿರ್ತಕ್ಕಂಥ 40 ತಾಳಗರಿಲಿ ಯಾವ್ದಾರು ಹರಿಕೊಟಾರ ಬದಲು ಬೇರೆ ಹೆಸರು ಇದ್ಬಿಟ್ಟಿದ್ರೆ ಇರ್ಲೂಬೋದು, ಅದು ಗೊತ್ತಿಲ್ಲ. ಅದು ಆ ರೀತಿ ಹೊಸದಾಗಿ ಏನಾದ್ರು ಸಂಶೋಧನೆ ಆಗ್ಬೋದಾ? ಯಾಕಂದ್ರೆ ಹರಿಕೊಟಾರ ಅಂತಕ್ಕಂಥದ್ದು ಮೈಸೂರು ಒಡೆಯರ ಕಾಲದಿಂದಲೂ ಕೂಡ ಅದು ಬಂದಿರತಕ್ಕಂಥದ್ದು ಅಂತ. ಹಿಂದೆ ಏನಾದ್ರು ಇರ್ಬೋದೋ ಅಥವಾ ಯಾರಾದ್ರೂ ಅದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ? ಇರ್ಬೋದು, ಆ ಥರ ಇರ್ಬೋದು. ಬಟ್ ಅದನ್ನು ಸಂಶೋಧನೆ ಮೂಲಕ ಮತ್ತು ಈ ಥರ ಡಿಜಿಟಲೀಕರಣ ಮಾಡೋದ್ರ ಮೂಲಕ ಅದರಿಂದ ಮಾಹಿತಿಗಳು ಗೊತ್ತಾಗುತ್ತೆ. ಸೊ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಿದ್ರೆ ಅವು ಸಂಗ್ರಹ ಆದಾಗ ನಮ್ಮ ಚಾಮರಾಜನಗರದ ಜಿಲ್ಲೆಯ ಇತಿಹಾಸ ಇನ್ನೂ ಕೂಡ ಪುರಾತನಕ್ಕೆ ಹೋಗ್ಬೋದು. ಈಗ ನಾವು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದ್ವಿ. ಇಲ್ಲಿರ್ತಕ್ಕಂಥ ದಾಖಲೆ ಇನ್ನೂ ಕೂಡ ನಮಗೆ ಹೆಚ್ಚು ಸಿಗ್ಬೋದು. ಅದು ಮೇನ್ ಉದ್ದೇಶ. ಸರ್, ಹೇಗೆ ಇವಾಗ ತಾಳೆಗರಿ ಇದೆಲ್ಲ ಸಿಗ್ತಿದೆ ಅಂದರೆ ಜನ ಕೋಆಪರೇಟ್ ಮಾಡ್ತಾ ಇದ್ದಾರೆ ಕೊಡಲಿಕ್ಕೆ? ಖಂಡಿತ ಕೆಲವರು ಕೊಡ್ತಾರೆ, ಕೆಲವರು ಅದೇ ನನ್ನ ಸ್ನೇಹಿತರುಗಳ ಬಳಗ ಮತ್ತು ನಮ್ಮ ಸ್ವಾಮೀಜಿಗಳ ಬೆಂಬಲ, ಜೊತೆಗೆ ನಮ್ಮ ಬೇರೆ ಬೇರೆ ಸ್ನೇಹಿತರುಗಳು ಯಾರ್ಯಾರು ಇರ್ತಾರೆ ಆ ಊರಿಗೆ ಹೋದಾಗ ಅವ್ರ ಕಡೆ ಎಲ್ಲ ಹೇಳಿಸಿ ಸಾಧ್ಯವಾದಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕೆಲವು ಕಡೆ ಸ್ವಲ್ಪ ಕಷ್ಟ ಆಯಿತು, ಇಲ್ಲ ಯಾತಕ್ಕೆ ಕಲೆಕ್ಟ್ ಮಾಡ್ತೀರಾ, ಯಾಕೆ, ಏನಕ್ಕೆ, ಇಲ್ಲ ಕೊಡೋದಿಲ್ಲ ಇದು. ಆಮೇಲೆ ದೇವಸ್ಥಾನದ ಒಳಗಡೆ ಇಟ್ಟು ಪೂಜೆ ಮಾಡ್ತಿರ್ತಾರೆ, ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ನಂಬಿಕೆ ಇರ್ತದೆ. ಅವ್ರನ್ನ ಅದನ್ನು ಮೋಟಿವೇಶನ್ ಮಾಡಿ ನನಗೆ ಸ್ವಾಮೀಜಿಗಳು ಅದನ್ನು ಕೊಡಿಸಿದ್ದಾರೆ ಮೇಡಮ್. ಸರ್, ಈಗ ಸುಮಾರು ಒಂದು 40 ತಾಳೆಗರಿ ಕಲೆಕ್ಷನ್ ಆಗಿದೆ. ಮಠಗಳಿಂದ ಸಿಕ್ತು ಇಲ್ಲಿ ನಮ್ಮ ಡಿಸ್ಟಿಕ್ ಅಲ್ಲಿ ಸುತ್ತಮುತ್ತ 4-5 ಮಠದಿಂದ ಅಂತ ಹೇಳ್ತಿದ್ರ. ಅದು ಬಿಟ್ಟು ಇನ್ನೆಲ್ಲಿ ಇರಬಹುದು ಅಂತ? ಮುಖ್ಯವಾಗಿ ದೇವಸ್ಥಾನ ಮಠಮಾನ್ಯಗಳನ್ನು ಬಿಟ್ಟರೆ ಈ ಹಿಂದಿನ ಕಾಲದಲ್ಲಿ ಪಟೇಲರು, ಶಾನಭಾಗರು, ಗೌಡ್ಕೇರು ಮತ್ತು ಅರ್ಚಕರು ಏನಾರು ಮನೆಗಳಲ್ಲಿ ಅವ್ರುಗಳೇನಾದ್ರು ಇಟ್ಕೊಂಡಿರ್ಬೋದು. ಜೊತೆಗೆ ಎಷ್ಟೋ ಸಂದರ್ಭಗಳಲ್ಲಿ ಹೊಲ ಗದ್ದೆಗಳಲ್ಲಿ ದೇವಸ್ಥಾನಗಳನ್ನು ಮಾಡಿರ್ತಾರೆ. ಆ ದೇವಸ್ಥಾನಗಳಲ್ಲಿ ಹಿಂದಿನ ಕಾಲದಲ್ಲಿ ಅದನ್ನು ತೆರೆದು ಮರಗಳನ್ನು ತೆರೆದು ಅದ್ರ ಕೆಳಗಡೆ ಇಟ್ಟಿರ್ತಕ್ಕಂಥ ದಾಖಲೆಗಳು ಸಿಕ್ಕಿದ್ದಾವೆ. ನಾವು ಓದಿದ್ದೀವಿ ಅದರಲ್ಲೆಲ್ಲ.
ಹಿಂದೆ ಕಲ್ಲು ಗವಿ ಅಂತ ಹೇಳಿ ಮಾಡಿ ಕಲ್ಲುಗಳನ್ನು ಇಟ್ಬಿಟ್ಟು ಅಲ್ಲಿ ಈ ಥರದ ಇಟ್ಟನ್ನು ಪೂಜೆಯನ್ನು ಮಾಡಿರ್ತಕ್ಕಂಥದ್ದು ದಾಖಲೆಗಳು ಸಿಕ್ಕಿದೆ, ಅಲ್ಲೂ ಕೂಡ ಸಿಗ್ಬೋದು. ಇದು ಬೇರೆ ಬೇರೆ ಭಾಷೆಯಲ್ಲಿದೆ. ಹೌದು. ನಮ್ಮ ಹಳೆಗನ್ನಡ ಇರ್ಬೋದು, ಅದು ಕೂಡ ನಮಗೆ ಕಷ್ಟನೇ ಅದು ತಿಳ್ಕೊಳಕ್ಕೆ. ಈಗ ಗೊತ್ತಿರೋದ್ರ ಪ್ರಕಾರ ಆಲ್ಮೋಸ್ಟ್ ಏನ್ರ ಬಗ್ಗೆ ಸಿಕ್ಕಿದೆ, ರಾಜರುಗಳ ಶಾಸನನ ಅಥವಾ ಇದರಲ್ಲಿ ಭಾಳ ಮುಖ್ಯವಾಗಿ ಇದರಲ್ಲಿ ದಡದಳ್ಳಿ ನಮ್ಮ ಎಚ್ ಡಿ ಕೋಟೆಯಲ್ಲಿರ್ತಕ್ಕಂಥ ಸ್ವಾಮೀಜಿ ದಡದಳ್ಳಿ ಮಠದಿಂದ ಕೊಟ್ಟಿರ್ತಕ್ಕಂಥ ಇದರಲ್ಲಿ ಸಂಪೂರ್ಣವಾಗಿ ಇದರಲ್ಲಿರ್ತಕ್ಕಂಥದ್ದು ವೈದ್ಯಕೀಯ ಸಂಬಂಧಪಟ್ಟಂಥ ಮಾಹಿತಿ ಅಂತ ಹೇಳಿ ಆಯುರ್ವೇದಿಕ ಪೂರ್ತಿ ಯಾವ್ಯಾವ ರೋಗಗಳಿಗೆ ಯಾವ್ಯಾವ ಮದ್ದುಗಳನ್ನು ಬಳಸ್ಬೋದು ಅಂತೇಳಿ ಅವರ ಸ್ವಾಮೀಜಿ ಬರೆದಿದ್ರು ಹಳೆಗನ್ನಡದಲ್ಲಿ. ಇದು ಪೂರ್ವದ ಹಳೆಗನ್ನಡ ಮತ್ತು ಹಳೆಗನ್ನಡ ಎರಡರಲ್ಲೂ ಕೂಡ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ದೊಡ್ಡದು ಕೊಟ್ಟಿದ್ದಾರೆ, ಹೆಚ್ಚು ಕಡಿಮೆ ಅದಷ್ಟು ಉದ್ದ ಬರುತ್ತೆ, ಅದು ತಾಳೆಗರಣಿ, ದೊಡ್ಡ ತಾಳೆಗರಿ ಇದೆ, ಇಷ್ಟು ಬರುತ್ತೆ ಅದು. ತಾಳೆಗರಿಯಲ್ಲಿ ಅದರಲ್ಲಿ ಇರ್ತಕ್ಕಂಥದ್ದು ಕೂಡ ಅಷ್ಟೇನೆ ವೈದ್ಯಕೀಯ ಸೌಲಭ್ಯಗಳನ್ನು ಮಾಹಿತಿಗಳನ್ನು ತಿಳಿಸುವಂತಹದ್ದು. ಉದಾಹರಣೆಗೆ ಇದರಲ್ಲಿ ನಮಗೆ ಕುಂತೂರು ಮಠದ ಇದರಲ್ಲಿ ಕೆಲವು ವಚನ ಸಾಹಿತ್ಯಗಳ ಬಗ್ಗೆನೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಅವರು ಯಾವುದೇ ರೀತಿಯಂಥ ಔಷಧಿ ಗಿಡಗಳ ಬಗ್ಗೆ ಇಷ್ಟೊಂದು ಮಾಹಿತಿಗಳೇನೇ ಹೇಳಿಲ್ಲ, ಬಟ್ ವಚನ ಸಾಹಿತ್ಯದ ಬಗ್ಗೆನೂ ಕೂಡ ಸಾಕಷ್ಟು ಮಾಹಿತಿ ಇದೆ. ಜೊತೆಗೆ ನಮ್ಮ ಮಠದ ಇತಿಹಾಸನೂ ಕೂಡ ಇರಬಹುದು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಅಂತ ಹೇಳಿ, ಆ ನಿಜಗುಣ ಶಿವಯೋಗಿಗಳ ಚಿಲುಕವಾಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಬರೆದಿರ್ತಕ್ಕಂಥ ಕೈವಲ್ಯ ಪದ್ಧತಿ ಎನ್ನುವಂಥ ಗ್ರಂಥದ ಮೂಲ ಪ್ರತಿ ಇದು ಅಂತ ಹೇಳ್ತಾರೆ. ಇದು ಪೂರ್ವದ ಹಳೆಗನ್ನಡದಲ್ಲೂ ಇದೆ, ಹಳೆಗನ್ನಡದ ಎರಡರಲ್ಲೂ ಕೂಡ ಇದೆ. ಇದರಲ್ಲಿ ಸುಮಾರು ಆಯುರ್ವೇದಿಕ್ ಪದ್ಧತಿಗಳು, ಗಿಡಮೂಲಿಕೆಗಳಿಂದ ಯಾವ ರೋಗಕ್ಕೆ ಯಾವುದು ಔಷಧಿ ಅಂತ ಎಲ್ಲ ಲಿಖಿತವಾಗಿ ಇಟ್ಟಿದ್ದಾರೆ. ಈ ತರ ನಿಮ್ಮಲ್ಲೂ ಯಾವ್ದಾದ್ರು ಇದ್ರೆ ನೋಡಿ ದಯವಿಟ್ಟು ತಲುಪಿಸಿ. ಪ್ರೊಫೆಸರು ಇದಕ್ಕೆ ತುಂಬಾ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರು ಅದರ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಇದರಿಂದ ನಮ್ಮ ಮುಂದಿನ ಪೀಳಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಈಗ ನಮಿಗೂ ಕೂಡ ನಮ್ಮ ಇತಿಹಾಸ ಏನು ಅಂತ ತಿಳ್ಕೊಬೋದು. ನಮ್ಮ ಚಾಮರಾಜನಗರದ ಇತಿಹಾಸನೂ ಎಲ್ಲೋ ಅಡಗಿರ್ಬೋದು. ಯಾರಲ್ಲಾದ್ರೂ ಯಾವುದೇ ದೇವಸ್ಥಾನದಲ್ಲಿ, ಮಠದಲ್ಲಿ, ಹೊಲದಲ್ಲಿ ಎಲ್ಲಾದ್ರೂ ಒಂದು ಚಿಕ್ಕದಾದ್ರೂ ಇತ್ತು ಒಂದು ಪ್ರತಿ ಅಂದ್ರೆ ನಾವು ನಿಮ್ಗೆ ಅದು ಪ್ರತಿನೇ ಅಂತ ಗೊತ್ತಿಲ್ಲದೆ ಇದ್ರೂ ಜಸ್ಟ್ ಒಂದು ಡೌಟ್ ಇದ್ರು ಈ ನಂಬರಿಗೆ ಒಂದು ಕಾಂಟ್ಯಾಕ್ಟ್ ಮಾಡಿ, ಅವರೇ ಬಂದು ನಿಮ್ಮ ಜಾಗದಲ್ಲಿ ಅದೇನು ಅಂತ ನೋಡಿ ಅದನ್ನ ನಿಮ್ಮಿಂದ ತಗೋತೀವಿ. ಸ್ವಲ್ಪ ಸಹಕರಿಸಿ ಅಂತ ಕೇಳ್ಕೊತೀನಿ. ಕೊನೆಯದಾಗಿ ನನ್ನ ಒಂದು ಮನವಿ ಏನಂತಂದರೆ, ಇವುಗಳನ್ನೆಲ್ಲ ಸಂಗ್ರಹ ಮಾಡಿ ನಮ್ಮ ಜಿಲ್ಲೆಯ ಇತಿಹಾಸವನ್ನು ಮತ್ತು ನಮ್ಮ ರಾಜ್ಯದ ಇತಿಹಾಸವನ್ನು ಅಥವಾ ದೇಶದ ಇತಿಹಾಸವನ್ನು ಒಂದು ತಿಳಿಸುವಂಥ ಒಂದು ಯೋಜನೆ ಇದಾಗಿರ್ತದೆ. ಜೊತೆಗೆ ಸರ್ಕಾರದ ಸಹಕಾರದಿಂದ ಇಲ್ಲಿರ್ತಕ್ಕಂಥದ್ದನ್ನು ಡಿಜಿಟಲೀಕರಣವನ್ನು ಮಾಡಿ ಅಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಸಾರ್ವಜನಿಕ ತಿಳಿಸ್ತಕ್ಕಂಥದ್ದು. ಜೊತೆಗೆ ಮುಂದಿನ ಪೀಳಿಗೆಗೆ ಇದರ ಭವಿಷ್ಯದ ದೃಷ್ಟಿಯಲ್ಲಿ ತಾಳೆಗರಿ ಅಂದರೆ ಏನು, ಹಸ್ತಪ್ರತಿ ಅಂದರೆ ಏನು, ಶಾಸನ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸುವಂಥ ಒಂದು ಕೆಲಸ. ಜೊತೆಗೆ ಇದು ಯಾವುದೇ ರೀತಿಯಂಥ ಪ್ರತಿಫಲಾಕ್ಷೆ ಇಲ್ಲದೇ ಮಾಡುವಂತಕ್ಕಂಥದ್ದು, ಯಾವುದೇ ಅನುಮಾನಗಳಿಲ್ಲದೆ ಅಲ್ಲಿ ಅದಿರ್ತದೆ, ನಿಧಿ ಇರ್ಬೋದು, ಅದು ಇದಿರ್ಬೋದು ಅಂತೆಲ್ಲ ಹೇಳ್ತಕ್ಕಂಥದ್ದು ಏನೂ ಇರೋದಿಲ್ಲ. ಅದರಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಸಾರ್ವಜನಿಕವಾಗಿ ಸರ್ಕಾರನೇ ಡಿಜಿಟಲೀಕರಣವನ್ನು ಮಾಡಿ ಅದಕ್ಕೆ ಸರ್ಕಾರದ ಮೂಲಕನೇ ನಮ್ಮ ರಾಜ್ಯದ ಅಥವಾ ನಮ್ಮ ಜಿಲ್ಲೆಯ ಅಥವಾ ನಮ್ಮ ಸ್ಥಳೀಯ ಇತಿಹಾಸವನ್ನು ಜನರಿಗೆ, ಸಾರ್ವಜನಿಕರಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಅದು ಅವರು ಮಾಡ್ತಾರೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮಲ್ಲಿ ಏನಾದರೂ ಕೂಡ ಇಂತಹ ಒಂದು ತಾಳೆಗರಿಗಳು ಅಥವಾ ಹಸ್ತಪ್ರತಿಗಳು ಏನಾದರೂ ಇದ್ದರೆ ದಯವಿಟ್ಟು ನನಗೆ ತಲುಪಿಸಿ. ಅದನ್ನು ನಾನು ನನ್ನ ಮುಖಾಂತರ, ನಮ್ಮ ವಿಶ್ವವಿದ್ಯಾನಿಲಯದ ಮುಖಾಂತರ ನಾನು ಸರ್ಕಾರಕ್ಕೆ ಅದನ್ನು ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಆ ಮೂಲಕ ಎಲ್ಲರೂ ಕೂಡ ಸಹಕಾರವನ್ನು ಕೊಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಇದನ್ನ ನಾವು ಸ್ವಂತವಾಗಿ ಸರ್ಕಾರಕ್ಕೆ ತಗೊಂಡು ಹೋಗೋದಕ್ಕಾಗೋದಿಲ್ಲ. ಯಾಕೆಂದ್ರೆ ನಾವು ನಮ್ಮ ದೈನಂದಿನ ವೃತ್ತಿಲಿ ಇದ್ದೀವಿ, ದಿನ ಯಾರಿಗೂ ಟೈಮ್ ಇಲ್ಲ. ಈ ಒಂದು ವೃತ್ತಿಲಿ ಇಂಟ್ರೆಸ್ಟ್ ಇದ್ದು ಅದ್ರ ದಾರಿ ಗೊತ್ತು ಪ್ರೊಫೆಸರ್ ಅವರಿಗೆ. ಯಾವುದೇ ಹಿಂಜರಿಕೆ ಇಲ್ಲದೆ ಇದನ್ನ ತಲುಪಿಸಿ ಅಂತ ಕೇಳ್ಕೊತೀನಿ. ಈ ಒಂದು ತಾಳೆಗರಿ ಬಗ್ಗೆ, ಹಸ್ತಶಾಸನದ ಪ್ರತಿಗಳ ಬಗ್ಗೆ ಕಲೆಕ್ಟ್ ಮಾಡಿಕೊಂಡು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರೊಫೆಸರ್ ಅವರ ಅಮೂಲ್ಯವಾದ ಸಮಯನ ನಮಗೋಸ್ಕರ ಬಂದು ಇಲ್ಲಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.